ಕಾನೂನು ತಗೋಬೇಕು ಕೈಗೆ. ಯಾವಾಗಲೂ ಸಿಟಿ ಲಿಮಿಟ್ಸ್ ಅಲ್ಲೇ SRV ರೇಣುಕಾಂಬ MME ಅನ್ಕೊಂಡೆ ಪ್ರೆಸ್ ಮೀಟ್ಗಳು ಸಾಕ್ತಾ ಇತ್ತು. ಸುಮಾರು ಪ್ರೆಸ್ ಮೀಟ್ಗಳು ಒಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ನಾವು ಲಾಸ್ಟ್ ಬಂತೇನೆ ಈಗ ಇಷ್ಟಪ್ಪನವರು ನನಗೆ ಒಂದು ಟ್ರಯಲ್ ನೋಡ್ತಾರಲ್ಲ, ರಿಹರ್ಸಲ್ ಮಾಡ್ತಾರಲ್ಲ, ಆ ಥರ ಇಲ್ಲಿ ಕರೆಸಿದ್ರು. ಆಕ್ಚುಲಿ ನಾನು ಗಂಗಣ್ಣ ಯುವರಾಜ್ ಸರ್ ಬಂದು ಲಾಸ್ಟ್ ಮಂತ್ ಇಲ್ಲಿ ಮಾಡಬೇಕಾಗಿತ್ತು ಒಂದು ಪ್ರೆಸ್ ಮೀಟ್ನ. ಅವ್ರು ಹೇಳಿದ್ರೆ ಅಷ್ಟೇ ಅವಾಗ ಡಿಸ್ಕಷನ್ ಕೂತಾಗ, ಅಪ್ಪ ನಮ್ಮ ತೋಟದ ಮನೇಲಿ ಪತ್ರಕರ್ತರೆಲ್ಲ ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆಲ್ಲ ಆ ರೀತಿಯಾಗಿ ಕೊಡಲೇಬೇಕು ಅಂತ ಹೇಳಿದ್ರು. ನನಗೆ ಇವತ್ತು ನೆರವೇರಿದೆ ಅದು. ಸೊ ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಕೊಡ್ತಾ ನಮಸ್ಕಾರ ಹೇಳ್ತಾ, ಮನದ ಕಡಲು ಒಂದಲ್ಲ ಒಂದು ವೈರಲ್ ಆಗ್ತಾನೆ ಇದೆ. ಕಂಟೆಂಟ್ಸ್ಗಳು ಕೂಡ, ಹಾಡುಗಳು ಸೂಪರ್ ಆಯಿತು, ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಒಂದು ಸಿನಿಮಾ ಬಹಳ ಬ್ಯೂಟಿಫುಲ್ ಆಗಿ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಒಂದು ಚಿಕ್ಕ ಬಿಟ್ಟು ನೋಡಿದಾಗಲೇ ತುಂಬಾ ಚೆನ್ನಾಗಿದೆ. ಹರಿಕೃಷ್ಣ ಸರ್ ಸಂಗೀತ ಮಾತ್ರ ಕೇಳಂಗೇ ಇಲ್ಲ ಅದು, ಯಾಕೆಂದ್ರೆ ಆಗ್ಲೇ ಒಂದು ಹಿಟ್ಟು ಕೊಟ್ಬಿಡಿ ಆಲ್ರೆಡಿ ಅಲ್ವಾ. ಇವತ್ತು ರಿಲೀಸ್ ಆಗ್ತಿರೋದು ತುರಾ ಸಾಂಗ್ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದೀವಿ. ಆ ವಿಚಾರಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋದು. ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಯೋಗರಾಜ್ ಭಟ್ ಸರ್ನ ವೇದಿಕೆ ಮೇಲೆ ಕರೆದು ಇನ್ನು ಉಳಿದಿದ್ದು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಡೈರೆಕ್ಟರ್ ಸರ್ ಪ್ಲೀಸ್. ವೆಂಕಣ್ಣ, ತುರಾ ಸಾಂಗ್ ನೀವು ಅಷ್ಟೇ ಗಾಡಿಗಳು ಜೋರಾಗಿ ಓಡಿಸ್ಕೊಂಡ್ ಬಂದ್ವಿ ಜಾಗ ನೋಡಬೇಕು ಪ್ರೆಸ್ ಮೀಟಿಂಗ್ ಅಂತ. ಅದರಲ್ಲಿ ನಮ್ಮ ಶ್ರೀಯುತ ವಾಸು ಅವರು ಒಂದು ಕಾಯಿ ತಿನ್ನಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಓಡಾಡ್ಬಿಟ್ಟು ಗುಂಡಿಗೆ ಬಿದ್ದಿದ್ದು ನೆನಪಿಲ್ಲ. ನಾನು ಗಂಗಣ್ಣ ಸೇರಿ ಎತ್ತಿದ್ವಿ. ಅದೊಂದು ಗುಂಡಿಗೆ ಅದನ್ನ ಮುಚ್ಚಿದ ತೊಗೊಂಡ್ರಿ ಯಾರು? ಅದು KS ವಾಸು ಅಲ್ಲ, ನಿಮ್ಮ ತಮ್ಮ ವಾಸು. ಹೌದು, ನಿಮ್ಮ ವಾಸು. ಅದು ಬಂದ ತಕ್ಷಣ ಅವ್ರನ್ನ ಕೇಳಿದೆ, ಗುಂಡಿ ನೋಡಿದಾಗೆಲ್ಲ ವಾಸು ನೆನಪಾಗುತ್ತೆ. ಇದು ಎಂಥ ಮಜವಾದ ಜಾಗ ಅಂದ್ರೆ ಇಲ್ಲೇ ನಾವು ಚಿತ್ರದ ಮುಹೂರ್ತ ಮಾಡಿದ್ದು. ಮೊದಲನೇ ದಿನ ಪೆನ್ ಹಿಡ್ಕೊಂಡ ಜಾಗ ಇದು. ಆಮೇಲೆ ನಮ್ಮ ಕೃಷ್ಣಪ್ಪಣ್ಣ ಅವರು ತೀವ್ರವಾಗಿ ದೇವರು ದಿಂಡ್ರು ಇತ್ಯಾದಿಗಳನ್ನ ನಂಬೋರಲ್ಲ, ಮನುಷ್ಯರು ನಂಬೋರು. ನಾನು ಸ್ವಲ್ಪ ಅದೇ ದಿಕ್ಕಲ್ಲೇ ಇರೋರು. ದೇವರಿಗೆ ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲ ಕೈ ಮುಗಿಬೇಕಾದ್ರೆ ನಮ್ಗೆ ಯಾಕೆ ಬೇಕಪ್ಪ ನಿಷ್ಠುರ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಮುಗಿಯುವಂಥ ಪೈಕಿ ನಾವು. ಇಲ್ಲೇ ಒಂದು ಪೂಜೆ ಆಗಿದ್ದು. ಇದು ಕೃಷ್ಣಪ್ಪಣ್ಣ ರೈತರಾಗಿದ್ದು ಅವರ ರೈತಾಪಿ ಮೋಹಕ್ಕೆ ಹುಟ್ಕೊಂಡಿರೋ ಜಾಗ. ಇಲ್ಲಿ ಪಕ್ಕದಲ್ಲಿ ತೋಟ ಇದೆ. ಮೊನ್ನೆ ಕೂಡ ಫೋನ್ ಮಾಡಕ್ಕೆ ಹೇಳ್ತಾ ಇದ್ರು ಕೃಷ್ಣಪ್ಪಣ್ಣ, ಕೊಯ್ಲು ನಡೀತಾ ಇದೆ ನಮ್ಮ ಜಾಗದಲ್ಲಿ ಮಾಡಿ ಅಂತ. ಅವತ್ತಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದು ಇವತ್ತು ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ರಿ. ಬಂದಂತಹ ಪ್ರತಿಯೊಬ್ಬರಿಗೂ ತಂಡದ ಪರವಾಗಿ ನನ್ನ ದೀರ್ಘದಂಡ ನಮಸ್ಕಾರ ಮತ್ತೆ ಥ್ಯಾಂಕ್ ಯು. ಅದ್ಭುತ ಜಾಗಕ್ಕೆ ಬಂದಿದ್ದೀರಿ. ಇಲ್ಲೇ ಶುರುವಾದ ಚಿತ್ರ, ಇಲ್ಲೇನೆ ಕೊನೆ ಗಳಿಗೆಯಲ್ಲಿ ಕೆಲವು ಶಾರ್ಟ್ಗಳಿತ್ತು ಬೆಳಗ್ಗೆಯಿಂದ, ಅದನ್ನೆಲ್ಲ ತೆಗೆದು ಇವತ್ತು ವಿದ್ಯುಕ್ತವಾಗಿ ಅಫಿಷಿಯಲಿ ನಾವು ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತೆ 5:04 ಸರಿಯಾಗಿ ಇನ್ನೊಂದು ಹಾಡು, ಚಿತ್ರದ 2ನೇ ಹಾಡು ಬಿಡುಗಡೆ ಆಗಿದೆ. ಮೊದಲನೇ ಹಾಡಿಗೂ ಕೂಡ ಸಕಲರು ಬಂದಿದ್ರಿ. ತಮ್ಮ ಹಾರೈಕೆಯಿಂದಲೂ ತುಂಬಾ ಚೆನ್ನಾಗಿ ಜನಮಾನಸದಲ್ಲಿ ಬೆರೆತು ಪ್ರತಿಯೊಬ್ಬರು ಬಾಯಲ್ಲೂ ಬರೋ ಥರ ಆಗಿದೆ. ಈ ಹಾಡಿನ ವಿಶೇಷ ಏನಪ್ಪ ಅಂದ್ರೆ ಇದಕ್ಕೆ ಅಬ್ಸರ್ಡಿಟಿ ಅಂದ್ರೆ ಅನರ್ಥನ ಟ್ರೈ ಮಾಡಿದ್ದೀವಿ ನಾನು ಮತ್ತೆ ಹರಿಕೃಷ್ಣ. ಅರ್ಥಕ್ಕೆ ಒಂದು ಲೆವೆಲಿಗೆ ನಮ್ಮ ಕಾಂಬೋ ವರ್ಕ್ ಆದ್ರೆ ಅರ್ಥ ಇಲ್ಲದೆ ಇರೋದಕ್ಕೂ ಒಂದು ರೇಂಜಿಗೆ ವರ್ಕ್ ಆಗಿದ್ದೀವಿ ನಾವು. ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ವರ್ಕ್ ಆಗಿದ್ದೀವಿ ನಾವು, ಗೊತ್ತಿಲ್ಲ. ಅರ್ಥಕ್ಕಿರೋ ಪವರ್ಗಿಂತ ಜಾಸ್ತಿ ಅನರ್ಥಕ್ಕಿರುತ್ತೆ. ಅಂದ್ರೆ ನಾವು ಸುಮ್ಮನೆ ಇದ್ಬಿಟ್ರೆ, ಏನೋ ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಸುಮಾರು ವಿಷಯಗಳು ಬಗೆಹರಿಯುತ್ತಂತೆ. ಬಟ್ ನಾವು ಮಾತಾಡಿ ಕೆಟ್ಬಿಡ್ತೀವಿ. ದ ಪ್ರಾಬ್ಲಮ್ ವಿತ್ ದ ವರ್ಡ್ಸ್ ಇಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್ ಅಂತ ಒಂದು ಸೇಯಿಂಗ್ ಇದೆ. ನನಗೆ ಮೊದಲಿಂದ ಅಬ್ಸರ್ಡಿಟಿ ತುಂಬಾ ಇಷ್ಟ. ಈ ತಲೆ ಕೆಟ್ಟ ಭಟ್ಟ ಎಬ್ಬಡ ತಬ್ಬಡ ದರ್ಶನ್ ಸರ್ ಸಿನಿಮಾಗೆ ಹರಿಕೃಷ್ಣ ಅವ್ರ ಕಂಪೋಸಿಷನ್ ಮತ್ತೆ ನಾನು ಬರೆದದ್ದು. ತುಂಬಾ ಜನ ಕೇಳಿದ್ರು ಅದಕ್ಕೆ ಲಿರಿಕ್ಸಿಗೆ ಪೇಮೆಂಟ್ ಬೇರೆ ತಗೊಂಡ್ರೆ ನೀವು ಅಂತ. ಸೊ ಆ ಥರದ ಇನ್ನೊಂದು ಪ್ರಯತ್ನ. ಇದು ಸುಮಾರು ಅಚ್ಚಗನ್ನಡ ಪದಗಳಿದ್ದಾವೆ, ಸುಮಾರು ಅರ್ಥಗಳು ಇದ್ದಾವೆ. ಒಂದು ಸೌಂಡ್ ಅಂದ್ರೆ ಒಂದು ಕೇಳಿಸ್ಕೊಳ್ಳೋದಕ್ಕೆ ಒಂದು ಆಹ್ಲಾದ, ಒಂದು ಆನಂದ, ಒಂದು ಸೌಂದರ್ಯ ಅಂತ ಇರುತ್ತೆ ಪ್ರತಿಯೊಂದು ಸಂಗೀತಕ್ಕೂ. ಕಣ್ಣಿಗೇನೋ ಕಾಣುತ್ತೆ. ಆ ಥರದ ಒಂದು ಹಾಡುಗಾರಿಕೆ ಹರಿಕೃಷ್ಣ ಮತ್ತೆ
ಸಂಜೀತ್ ಹೆಗಡೆ ಅವರು ಮತ್ತೆ ಇನ್ನೊಬ್ಬ ಫೀಮೇಲ್ ಗಾಯಕಿ ಅವರ ಹೆಸರು ಮರೆತು ಕ್ಷಮಿಸಿ, ಪ್ರಾರ್ಥನಾ ಅವರು 3 ಜನ ಸೇರಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಹರಿ ವೈಯಕ್ತಿಕವಾಗಿ ತುಂಬಾ ಇಷ್ಟದ ಗಾಯಕರು, ಅವರ ಗಾಯನ ಮತ್ತೆ ಸಂಜೀತ್ ಹೆಗಡೆ ತುಂಬಾ ಇಷ್ಟದ ಗಾಯಕ, ಅವರ ಗಾಯನ, ಹುಡುಗಿಯ ಗಾಯನ ಎಲ್ಲವೂ ಸೇರಿಕೊಂಡು ಇದನ್ನ ನಾವು ತುಂಬಾನೇ ಕೇಳ್ತಾ ಇದ್ವಿ. ಇದನ್ನೇ ಮೇನ್ ಸಾಂಗ್ ಆಗಿ ಮಾಡಬೇಕು ಅಂತ ಮೊದಲಿಂದ ಅಂದ್ಕೊಂಡು ಚಿತ್ರ ಶುರುವಾದಾಗ ಮೊಟ್ಟ ಮೊದಲಿಗೆ ಹುಟ್ಟಿದ ಹಾಡಿದು. ಒಂಥರ ಮುದ್ದಿನ ಹಾಡು ಅನ್ನೋ ಥರ ಬಯಸಿ ಆದಂಥ ಮಕ್ಕಳ ಮೇಲೆ ನಮಗೆ ಮುದ್ದು ಜಾಸ್ತಿ ಇರುತ್ತಲ್ಲ, ಆ ಥರದ ಹಾಡು. ಈ ಹಾಡು ಹೆಂಗೆ ಹುಟ್ಟಿತು, ಏನಾಯಿತು, ಇದನ್ನ ಎಷ್ಟು ಆನಂದ ಪಟ್ಟು ಹಾಡಿದ್ದಾರೆ ನಮ್ಮ ಗಾಯಕರಾದಂಥ ಕಂಪೋಸರ್ ಆದಂಥ ಹರಿಕೃಷ್ಣ ಅವರು. ಅದನ್ನ ನಮ್ಮೊಂದಿಗೆ ಹಂಚ್ಕೋಬೇಕು, ಮಾತಿನ ಜೊತೆಗೆ ಹಂಚ್ಕೋಬೇಕು ಅಂತ ಅವ್ರನ್ನ ವೇದಿಕೆಗೆ ಹೇಳ್ತೀನಿ. ಶ್ರೀಯುತ ಹರಿಯವರು ವೇದಿಕೆಗೆ ಬರಬೇಕು ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ. ಈ ಪ್ರಯತ್ನ ಅನ್ನೋದು ಅಂದ್ರೆ ಈ ತರ ನಾವು ಹಾಡು ಮಾಡಿದೀವಿ, ಕಂಪೋಸ್ ಮಾಡಿದೀವಿ ಅನ್ನೋದಕ್ಕಿಂತನೂ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ತರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನ ಮೆಚ್ಚಿಸುವಂತ ಒಂದು ಕೆಲಸ ಆಗೋದು ತುಂಬಾ ದೊಡ್ಡ ಕೆಲಸ. ಅದು ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್. ಅದು ಬಟ್ ಸರ್ ಮುಂಚೆಂದೂ ಮಾಡ್ಕೊಂಡ್ ಬಂದವ್ರೆ. ಸಿನಿಮಾಲು ಒಂದು ಪಾತ್ರ, ಇಡೀ ಪಾತ್ರ ನಮಗೆ ಗೊತ್ತಿರೋ ಒಂದು ಭಾಷೆನೇ ಮಾತಾಡುತ್ತೆ. ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು, ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ. ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು, ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜೀತ್ ಇರ್ಬೋದು, ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು, ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು, ಆ ಸಾಹಿತ್ಯ. ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ. ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ. ಅದು ಆ ಮೀನಿಂಗ್ ಅನ್ನೋದನ್ನ ಹುಡುಕಿದ್ರೆ ಅದು ಸ್ಮೈಲ್ ಹಾಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ, ಮತ್ತು ಇಷ್ಟು ನಾವಿವಾಗ ಏನು ಹೇಳ್ಬೇಕಿದು ಅದ್ಭುತವಾಗಿ ಬರೆದಿದ್ದಾರ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗಬೇಕು, ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ. ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು. ಈಗ ಒಂದ್ಸತಿ ಹಾಡು ನೋಡ್ಕೊಂಬರೋಣ. ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು, ಅವ್ರನ್ನ ತುಂಬ ನೆನೆಸ್ಕೊತೀನಿ ಅವಾಗ. ಮತ್ತೆ ಕಲಾ ನಿರ್ದೇಶಕ ಕಡ್ಡಿ ಅವ್ರನ್ನ ತುಂಬ ನೆನೆಸ್ಕೊತೀನಿ, ಶಿವಕುಮಾರ್ ಕಡ್ಡಿ ಅಂತ ನಾವು ಕರೆಯೋದು ಶಿವಕುಮಾರ್ ಅವರಿಗೆ. ಹಾಗೆ ಈ ಹಾಡಲ್ಲಿ ಕಾಣಿಸ್ಕೊಂಡಂತಹ ನಾಯಕಿ ಮಡಿ ಅಂಜಲಿ ಅವರು ಕಾರಣಾಂತರಗಳಿಂದ ಇವತ್ತು ಬರಕ್ಕಾಗಿಲ್ಲ, ಹೊರದೇಶದಲ್ಲಿದ್ದಾರೆ. ಮತ್ತೆ ರಂಗಾಯಣ ರಘು ಮುಖ್ಯವಾಗಿ ಅವರು ಕೂಡ ಒಂದು ವಿಡಿಯೋ ಕಳಿಸಿದ್ದಾರೆ. ರಂಗಾಯಣ ರಘು ಅವರ ಒಂದು ಶುಭಾಶಯ ಮತ್ತೆ ಅವರ ಗೆಳೆಯರ ಶುಭಾಶಯ ಅಂಜಲಿ ಅವರ ವಿಡಿಯೋ ನೋಡಿಕೊಂಡು ಒಂದ್ಸತಿ ಹಾಡನ್ನ ನೋಡಿಕೊಂಡು ಮತ್ತೆ ಕಾರ್ಯಕ್ರಮಕ್ಕೆ ಬರೋಣ. ಥ್ಯಾಂಕ್ ಯು. ಒಂದು ಹಾಡು ಇವತ್ತು ನಮ್ಮ ಸಿನಿಮಾದ ಮೋಸ್ಟ್ ಸ್ಪೆಷಲ್ ಆ್ಯಂಡ್ ಫನ್ ಸಾಂಗ್ ರಿಲೀಸ್ ಆಗ್ತಿದೆ. ಅನ್ಫಾರ್ಚುನೇಟ್ಲಿ ನಾನು ಇವತ್ತಿಗೆ ಬರೋಕ್ಕಾಗಲ್ಲ. ನಾನು ಫಿಲಿಪೀನ್ಸ್ ಒಂದು ಸ್ಪೆಷಲ್ ಮಿಷನಿಗೆ ಬಂದಿದ್ದೇನೆ. ಎಲ್ರಿಗೂ ದುರ್ರ ಅನ್ನೋ ಮೀನಿಂಗ್ ಹೇಳ್ಕೊಡುತ್ತೆ ಈ ಸಿನಿಮಾ. ಈ ಸಾಂಗ್ ನನ್ನ ಲೈಫ್ ಮತ್ತು ನನ್ನ ಕರಿಯರ್ ತುಂಬ ಸ್ಪೆಷಲ್ ಆಗಿರೋ ಪ್ರಾಜೆಕ್ಟ್. ಈ ಸಾಂಗ್ ಯೋಗರಾಜ್ ಸರ್ ಮತ್ತು ಹರಿಕೃಷ್ಣ ಸರ್ ಕಂಪೋಸ್ ಮಾಡಿದ್ರು. ಸ್ಪೆಷಲ್ ಥ್ಯಾಂಕ್ ಯು ಟು ಮುರಳಿ ಮಾಸ್ಟರ್ ಫಾರ್ ಕೊರಿಯೋಗ್ರಫಿ ಸಾಂಗ್ ವಿತ್ ಮನದ ಕನ್ನಡ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ನಂಗೆ ಗೊತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ಬಿಕಾಸ್ ಐ ಹ್ಯಾವ್ ಸಚ್ ಎ ಗ್ರೇಟ್ ಟೈಮ್. ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮತ್ತು ನಿಮ್ಮ ಟಿವಿ ಯಾವತ್ತೂ ಇರಲಿ ಅಂತ ಕೇಳ್ಕೊಂಡು ಸುರ್ರ ಅಂತ ಕಿಚ್ಕೊಂಡು ಬೀಚ ಕೊಡುತ್ತೇನೆ. ಬಾಯ್. ಇರಬೇಕು, ಇದ್ರದ್ದು ಲಿರಿಕ್ಸ್ ಬದಲಾಯಿಸ್ಬೇಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇದೇನ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಕೊಡಿ ಅಂತ ತುಂಬಾ ಆಸೆ ಬಿದ್ದು ಒತ್ತಾಯ ಬಿದ್ದು ಕೇಳಿದ್ದು ಗೆಳೆಯ ಗಂಗಣ್ಣ ಮತ್ತೆ ಶಿವಕುಮಾರ್. ನಾನು ಹರಿ ಇದಕ್ಕೆ ಒಂದು 2 ಎಕ್ಸ್ಟ್ರಾ ಹಾಡುಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಜರ್ನಿ ಶುರು ಆಗ್ಬಿಟ್ಟಿತ್ತು ಈ ಸಿಚುವೇಶನ್ ಬೇರೆದೇನೋ ಮಾಡೋದು ಅಂತ. ಸೊ ಗಂಗಣ್ಣ ಇದನ್ನ ಗಾಡಿಲಿ ಕೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಕೇಳಿಸಿ, ಕೃಷ್ಣಪ್ಪಣ್ಣ
ತುಂಬ ಡಿಗ್ನಿಟಿ ಜೊತೆಗೆ ಕೇಳೋದು ಹಾಡುಗಳನ್ನು, ಸುಮ್ಮನೆ ಕೇಳಲ್ಲ ಅವರು. ಹಿಂದೆ ಒಂದ್ಸತಿ ನಾನು ಸಿಕ್ಕಿದಾಗ ಅದು ತಲೆ ಕೆಟ್ಟ ಬಟ್ಟ ಎಬಡ ತಬಡ ಅಂತೆಲ್ಲ ಬರ್ಕೊಂಡಿದ್ವಿ ಅಂತ ಅಂದಿದ್ರು ನನಗೆ. ಆಮೇಲೆ ಅವರು ಗಂಗನ ಒಂದ್ಸತಿ ಅದೊಂಥರ ಎಲ್ಲ ಕೇಳೋದಕ್ಕೆ ಕಿವಿ ಕೂತ್ಕೊಂಡ್ಬಿಡ್ತದೆ ನೋಡು, ಅದನ್ನೇ ಟ್ರೈ ಮಾಡು ಅಂತಂದ್ರು. ಆ ಒಂದು ಆ ಗೆಳೆತನದ ಒತ್ತಾಯಕ್ಕೆ ನನಗೂ ಆಮೇಲೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯ್ತು ಈ ಎಕ್ಸ್ಪೆರಿಮೆಂಟು. ಗಂಗನ ಅವ್ರ ವೇದಿಕೆಗೆ ಬಂದಿರೋ ಮಾತಾಡೋದು ಕೊಟ್ಟಿದ್ದೀರಿ. ಈಗ ಎರಡನೇ ಸಾಂಗು, ಈಗ ದೇವರನೆಗೂ ನನಗಂತೂ ಅರ್ಥ ಆಗಿಲ್ಲ, ಕೊಟ್ರೆ ಹೇಳಿದ್ರು. ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ, ಆದ್ರೂ ಕೇಳಕ್ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ. ಈ ಸಾಂಗಿಗೂ ಕೂಡ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ, ಥ್ಯಾಂಕ್ ಯು. ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಬಹಳ ವಿಶೇಷವಾಗಿದೆ. ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ. ಬೇಕಾದ್ರೆ ಆ ರಘುರಂಗನ ಮಾತಾಡ್ತಿದ್ದನ್ನ ಇದು ಯಾವ ಭಾಷೆನೇ ಅಂತ ಕೇಳಿದ್ದುಂಟು. ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ. ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನ ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಶುಭವಾಗಲಿ. ಅದರ ನಾಯಕಿ ಮಣಿ ರಾಶಿಕಾ ಶೆಟ್ಟರು ವೇದಿಕೆ ಬಂದು ತಂಡದ ಸದಸ್ಯರಾಗಿ ಹಾಡು ಬಗ್ಗೆ ಮಾತಾಡಬೇಕಾಗಿತ್ತು ಅಂತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮೂವಿದು 2ನೇ ಸಾಂಗ್ ಇದು ಇವತ್ತು ರಿಲೀಸ್ ಆಗಿದೆ. ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರ್ ಕೇಳಿದ ಫಸ್ಟ್ ಕ್ವೆಶನ್, ಹಾರಿಬಲ್ 24 ಅಂದ್ರೆ ಏನು ಸರ್? ಬಿಕಾಸ್ 24 ಅಂದ್ರೆ ಒಂದು ಏಜ್ ಆಗುತ್ತೆ, ಒಂದು ಇಯರ್ ಆಗುತ್ತೆ. 2024 ತುಂಬಾ ಚೆನ್ನಾಗಿತ್ತು, ಬಿಕಾಸ್ ಮನದ ಕಡೆದು ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ಆ ಸಾಂಗ್ ಅಲ್ಲಿ 24 ಹಾರಿಬಲ್ 24 ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ. ಸೊ ಬಟ್ ಆ ಸಾಂಗ್ ತುಂಬಾ ಚೆನ್ನಾಗಿದೆ ಕೇಳಕ್ಕೆ. ಇವಾಗ್ಲೂ ನಾನು ಅದನ್ನ ಹಮ್ ಮಾಡ್ತಾನೆ ಇದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ತುಂಬಾ ಫನ್ ಮಾಡಿದ್ದಾರೆ ಅಂಡ್ ವೈಬ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ ಮೂದುಂಬಿ ಸಾಂಗ್ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ ಸಾಂಗ್. ತುರಾ ಸಾಂಗ್ಗೂ ಅಷ್ಟೇ ಸಪೋರ್ಟ್ ಕೊಡಿ. ನಿಮ್ ಬ್ಲೆಸ್ಸಿಂಗ್ ನಮ್ ಇಡೀ ಟೀಮ್ಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನ ಅವರು ಶೆಟ್ಟರ್ ಹೇಳಿದ್ರು ಹಾರಿಬಲ್ 24 ಅಂದ್ರೆ ಏನದು, ವರ್ಷನ ವಯಸ್ಸ ಅಂತ. ವಯಸ್ಸು ಶೆಟ್ಟರ್ ಇದನ್ನು ಗಂಗಾಧರ್ ಅವರು ಕೇಳಿದರು, ಯಾಕೆ ಇಸ್ವಿ ಹೋಗ್ತಾ ಇರೋ ಟೈಮಲ್ಲಿ ಇಸ್ವಿ ಬರ್ದಿದ್ದೀನಿ, ಇಸ್ವಿ ಅಲ್ಲ ಅಂತ ಹೇಳಿ. ಕೊನೆ ಗಳಿಗೆಯಲ್ಲಿ ನಮ್ಮ ನಿಲಯದ ಗೆಳೆಯ ಘಟವಿಜಿ ಅವರಿಗೆ ಏಜ್ ಅಂತ ಹಾಕಿದ್ದು ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಏಜ್ ಅಂತ ಕೂಡ ಹಾಕ್ಸಿದ್ದೀವಿ. 24 ಒಂದು ಅದು ವಯಸ್ಸು, ಉದರಿಂಗ್ ಹೈಟ್ಸ್ ಅಲ್ಲಿರೋ ವಯಸ್ಸು, ಅದು ಒಬ್ಬ ಹುಡುಗನ ವಯಸ್ಸು. ಅದು ಆ ಕಾರಣಕ್ಕಾಗಿಯೇ ಸಂಜೀತ್ ಹೆಗಡೆ ಅವರು ಆ ಪೋರ್ಷನ್ ಅನ್ನು ಅಷ್ಟು ಮುಕ್ಕರಿಕೊಂಡು ಹಾಡಿರೋದು ಹಾರಿಬಲ್ 24. ಆಮೇಲೆ ಆ ಲೈನನ್ನ ಮೊದಲು ಕಂಪೋಸ್ ಮಾಡಿದ್ದು ಹರಿಕೃಷ್ಣ. ಅದನ್ನು ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು. ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದ್ರು. ಆಚೆ ಕಡೆ ತುಂಬಾ ಆಷಾಢದ ಗಾಳಿ ಬೀಸ್ತಾ ಇತ್ತು. ಅವ್ರ ವಾಯ್ಸಲ್ಲಿ ಕೇಳೋದೇ ಒಂದು ಸುಖ ಆಗಲಿಲ್ಲ. ಹಾರಿಬಲ್ 24 ಹರಿ ದೂರದಿಂದ ಹಾಡ್ತಿದ್ದಾಗಲೇ ಇದರಲ್ಲಿ ಏನೋ ಇದೆ, ಹರಿ ಏನೋ ಇದೆ. ಅಕ್ಕಪಕ್ಕ ರಂಗಾಯಣ ರಘು ಅವರದ್ದು ಭಾಷೆ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ. ಈ ಹಾಡು ಒಂದು ಹಾರಿಬಲ್ 24 ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ. ನಾನು ತುಂಬಾ ಅಂದರೆ ತುಂಬ ಇಷ್ಟಪಡೋದು ಹುಚ್ಚಿರೋರನ್ನ, ಹುಚ್ಚುತನ. ಈ ಜಯಂತ್ ಕಾಯ್ಕಿಣಿಯವರ ಕಥೆಯಲ್ಲಿ ಓದಿದ್ದೆ. ಒಬ್ಬ ಹುಚ್ಚ ಬೆಳಿಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು, ಊರು ಗೋಕರ್ಣ, ಆ ಗೋಕರ್ಣದ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಹುಟ್ಟ ಸೂರ್ಯಗೆ ಬಾ 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 ಅಂತಿದ್ನಂತೆ. ಒಂದು 7:30-8 ಗಂಟೆಗೆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋಣಂತೆ. ಸಾಯಂಕಾಲ ಕರೆಕ್ಟಾಗಿ 5:30 ಬರೋಣಂತೆ, ಮುಳುಗೋ ಟೈಮು. ಹೋಗಂತ ಸೂರ್ಯ ಮುಳುಗೋವರೆಗೂ ಬೈತಿದ್ನಂತ. ಇದನ್ನ ಕಥೆಯಾಗಿ ಬರೆದಿದ್ರು. ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನ್ಸಿತ್ತು. ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಿಗ್ಗೆ ಶೂಟಿಂಗ್ಗಳೆಲ್ಲ ಇದ್ದಾಗ 5:30 ಬೇಕರಿನ
ಬೇಕರಿಯಿಂದ ಮನೆಗೆ ಬರೋವರೆಗೂ ಮೈಕೈ ಎಲ್ಲ ಮೊಸರು ಪಾಕೆಟ್ ಕಟ್ಕೊಂಡಿರೋನು. ಅವನು ಒಂಥರ ಬಾಡಿ ಗಾರ್ಡ್ ಥರ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವರೆಗೆ ಬಿಡೋನು. ಒಂದು ಅಕ್ಷರ ನಾನು ಅವನು ಯಾವತ್ತೂ ಮಾತಾಡಿಲ್ಲ. ಒಂದೂವರೆ ವರ್ಷದ ಸ್ನೇಹ ಹೇಗಿದೆ ಅಂತ ನಾನು ಅವನು ಕೇಳಿಲ್ಲ. ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವನು ಯಾರು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಮನೆಯವರೆಗೆ ಬರೋನು. ನಾನು ಮನೆ ಒಳಗಡೆ ಹೋದ ತಕ್ಷಣ ಹಿಂಗೆ ಅಂದ್ಬಿಟ್ಟು ಹೊರಟೋಗೋದು. ಅದೊಂದು ಸ್ನೇಹ. ಇದೆಲ್ಲ ನೋಡ್ತಿದ್ದಾಗೆ ನನಗೆ ಹುಚ್ಚಾಗ್ತಿದ್ರು ನಾನು ನೋಡಲ್ಲಿ. ಅದು ನೆನಪಾಯ್ತು. ಅದಕ್ಕೆ ಕಾರಣ ಇದರಲ್ಲಿ ಬರೋ ತುರ್ರುವೈ ಅನ್ನೋ ಪದ ನನ್ನ ಊರಿನ ಅಲೀಮಾ ಅನ್ನೋ ಹುಚ್ಚ ಕೊಟ್ಟಿದ್ದು. ಆ ಹುಚ್ಚ ಯಾವಾಗಲೂ ಬೀದಿಗೆ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ. ಅದು ಎಂಥ ನಿಸ್ಪೃಹವಾದಂಥ ಲೋಕಪ್ರೀತಿ ಇದ್ರೇನೆ ಒಬ್ಬ ಮನುಷ್ಯ ಲೋಕದ ಜೊತೆ ಅಟ್ಯಾಚ್ ಆಗೋದು. ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ. ಅವನು ಹೇಳ್ತಾರೆ ಜಾಂಬೋಯ್ ಅನ್ಕೊಂಡು ಊರಲ್ಲಿ ಹೋಗೋನು. ಅವನು ಬಂದ ಅಂದ್ರೆ ಮಕ್ಕಳಿಗೆಲ್ಲ ಗೊತ್ತು ಅಲ್ಲಿಮ ಬಂದ ಅಂತ. ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಇದ್ದಾಗ ಅವ್ನು ಇಡೀ ದಿವಸ ಸ್ಕೂಲ್ ಶುರು ಆಗಕ್ಕೆ ಮುಂಚೆ ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕೂತ್ಕೊಳ್ಳೋದು. ಮಕ್ಕಳೆಲ್ಲ ಕೂತ್ಕೊತಿದ್ವಿ. ಅವ್ನಿಗೆ ಇದು 2 ಪದ ಹೇಳ್ತದೆ. ಇನ್ನೊಂದು ಬ್ಯಾಕ್ ಅನ್ನೋನು. ಅದು ಯಾಕಂತಿದ್ದ ಗೊತ್ತಿಲ್ಲ. ಇಷ್ಟೇ ಅವ್ನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್. ಅಥವಾ ಅವನಿಗೆ ತುಂಬಾ ಕನ್ನಡ ಉರ್ದು ಏನೇನೋ ಕಲ್ತಿದ್ದ ಏನು, ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನ ಹೇಳ್ತಿದ್ದ. ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗೆ ಇರ್ತಾ ಇದ್ರು. ಯಾವತ್ತೂ ಅವನಿಗೆ ಏನೋ ಚಿಲ್ಲರೆ ಕಾಸು ಬಂದ್ರೆ ಐಸ್ ಕ್ಯಾಂಡಿ ಕೊಡಿಸೋ ಮಕ್ಕಳಿಗೆ, ಅದಕ್ಕಿರ್ತಾ ಇದ್ವು. ಅವನ ನೋಡಿದ್ರೆ ಒಂದು ಖುಷಿ ಆಗೋದು. ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು. ಸ್ವಲ್ಪ ಭಟ್ರ ಮನೆ ಹುಡುಗ ಆಫ್ ಇದ್ದಾನೆ, ಲೂಸ್ ಇದ್ದಾನೆ ಅಂತ. ನನಗೆ ಒಳಗೊಳಗೆ ಸಂತೋಷ ಆಗೋದು. ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ. ನನಗೆ ಯಾರನ್ನ ಸ್ವಲ್ಪ ಸರಿ ಇಲ್ಲ, ನೀವು ತಲೆ ಸರಿ ಇಲ್ಲ ನಿಮ್ದು, ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ನಾವೆಲ್ಲ ಇಲ್ಲಿ ಏನು ಸೇರಿದ್ದೀವಿ ಅಥವಾ ನಾವು ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ, ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದ್ರೆ ಮಾತ್ರ ಅದು ಸ್ನೇಹ. ಇನ್ನಾದ್ರೆ ಮಿಕ್ಕಿದ್ದೆಲ್ಲ ನಾಟಕ. ಒಂದು ಪರಿಶುದ್ಧವಾದ ಹುಚ್ಚಿದ್ರೇನೆ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು, ಒಂದು ಕಲೆನ ಇಷ್ಟಪಡೋಕ್ಕಾಗೋದು. ಯಾಕಂದ್ರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ. ಈ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ಗೆ ಯಾಕೆ ಬರ್ತೀವಿ ಅಂದ್ರೆ ಒಳಗಡೆ ಒಂದು ಪ್ಯಾಷನ್, ಒಂದು ಹುಚ್ಚಿರಬೇಕು. ಒಂದು ಸಿನಿಮಾ ಮಾಡಿ ನಾನು ಜನರನ್ನ ನಗಿಸ್ತೀನಿ, ಅಳಿಸ್ತೀನಿ, ಒಂದು ಹಾಡು ಕೇಳಿಸ್ತೀನಿ, ಹೊಡೆದಾಟ ತೆಗಿತೀನಿ, ಒಂದು ಕ್ಲೈಮ್ಯಾಕ್ಸು, ಕಣ್ಣೀರು, ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಷ್ಟ್ಯ, ಒಂದು ಖುಷಿ, ಒಂದು ಹುಚ್ಚು ನಮ್ಮಲ್ಲಿ ಇದ್ರೇನೆ ಅದು ನೋಡೋನಿಗೆ ಕನೆಕ್ಟ್ ಆಗೋದು ಅಂತ ನಾನು ತುಂಬ ಬರುವಾಗ ನಂಬಿರೋ. ಆ ಕಥೆಗಳಲ್ಲಿ, ನಾನು ಕಂಡ ಕಥೆಗಳಲ್ಲಿ, ನಾನು ವೈಯಕ್ತಿಕವಾಗಿ ನೋಡಿರುವಂಥ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಈ ಹಾಡನ್ನ ಅಷ್ಟೊಂದು ಲೋಕನ ತುಂಬಾ ಪ್ರೀತಿಸೋನೇ ಹುಚ್ಚ ನನಗೆ ಗೊತ್ತಿದ್ದಂಗೆ. ಯಾಕಂದ್ರೆ ಮಿಕ್ಕಿದೆಲ್ಲ ನಾಟಕ. ಸಿಕ್ಕಿದಾಗ ಹಾಯ್ ಹಲೋ ಅನ್ನೋದು, ಹಿಂದ್ಗಡೆ ಹೋದಾಗ ಬೇಜಾರು ಮಾಡ್ಕೊಳ್ಳೋದು, ಇದು ಪ್ರತಿಯೊಬ್ಬರು ಮಾಡೋದೆ. ಬಟ್ ಒಬ್ಬ ಹುಚ್ಚ ಪ್ರತಿಯೊಂದನ್ನು ಹಾಗೇ ನೋಡ್ತಾ ಇರ್ತಾನೆ, ಎಲ್ಲರನ್ನೂ ಇಷ್ಟದಿಂದ ನೋಡ್ತಿರ್ತಾನೆ ಅವನು. ಅವ್ರು ಯಾರ ಜೊತೆಗೆ ಏನು ಮಾತಾಡಲ್ಲ, ಅವನ ಮಾತು ನಮ್ಗೆ ಅರ್ಥ ಆಗಲ್ಲ. ಸೊ ಯಾರ ತಲೆನ ರಿಪೇರಿ ಮಾಡಕ್ ಸಾಧ್ಯವೋ ಅವನನ್ನ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕಿರ್ತಾರೆ. ಯಾರು ಪ್ರಪಂಚ ತುಂಬಾ ಪ್ರೀತಿಸ್ತಿರ್ತಾರೆ ಅವರು ಹೊರಗಡೆನೆ ಇರ್ತಾರೆ ಅನ್ನೋ ಥರದ್ದೊಂದು ಗಾದೆ ಕೇಳಿದೆ. ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿ, ಪ್ರತಿಯೊಬ್ಬನಲ್ಲಿ ಇರೋ ಹುಚ್ಚಿಗೆ ಈ ಹಾಡನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ತಮ್ಮ ಎಲ್ಲರ ಒಂದು ಹುಚ್ಚು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಇದರ ಬರಹಗಾರನಾಗಿ ನಾನು ಕೋರ್ಕೊತೇನೆ. ನನಗೆ ಸಿಕ್ಕ ಇನ್ನೊಬ್ಬ ಅತಿ ಮುದ್ದಿನ ಹುಚ್ಚ, ಈ ವರ್ಷದ ತುಂಬಾ ಪ್ರೀತಿಯಿಂದ ನನ್ನ ಹುಚ್ಚು ಕನೆಕ್ಟ್ ಆದಂಥ ವ್ಯಕ್ತಿ ಸುಮುಖ. ವ್ಯಕ್ತಿ ಅನ್ನಕ್ಕಾಗಲ್ಲ, ಅವನ ಹುಡುಗ ಅಂತ ಇದನ್ನು ಕುಣಿದಿದ್ದಾನೆ. ಹಾರಿಬಲ್ 24 ಅವನ ಮುಖ ನೋಡಿದ ತಕ್ಷಣ ಹುಟ್ಟಿದಂತಹ ಸಾರು. ಅವನು ವೇದಿಕೆಗೆ ಬಂದಿರೋ ಮಾತಾಡೋದು. ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ಸೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಯಾವಾಗಲೂ ಈ ತರ ಸಿಗ್ತಾ ಇರ್ತೀವಿ. ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ, ಇವಾಗ ಬರ್ತಾ ಹಾಯ್ ಅಣ್ಣ ಹೆಂಗಿದ್ಯಾ, ಕೂತ್ಕೊಳ್ಳಿ, ತುಂಬಾ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಕಂಫರ್ಟ್ ಝೋನ್. ಅದು ಬಿಟ್ಟು ಈ ಸಿನಿಮಾದ ಬಗ್ಗೆ ಇಲ್ಲೇ ಈ 3 ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮ್ ಅಲ್ಲಿ ಇದೀವಿ. ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರುವಾಗಿದ್ದು. ಈ 3 ಪಿಲ್ಲರ್ ಬಿಟ್ಟು ಅಲ್ಲೊಂದು ಟೇಬಲ್ ಇತ್ತು. ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯಕ್ಕೆ ಶುರು ಮಾಡಿದ್ದು. ಸೊ ನನಗೆ ಇದು ತುಂಬಾ ಬೇಕಾದಂತ ಪ್ರೆಸ್ ಮೀಟ್ ಆಗುತ್ತೆ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ. ತುರ್ರ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ. ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ. ಒಂದೊಂದ್ಸಲಿ ಸುಮ್ಮನೆ ಅಂತಾರೆ ಎಲ್ಲೋ ಒಂದ್ ಕಡೆ, ಇನ್ನೆಲ್ಲೋ ಕಡೆ ಅಂತಾರೆ.
ಇದೆಲ್ಲ ಏನ್ ಸರ್ ಇದು ಸಡನ್ ಆಗಿ ಒಂದು ಸೌಂಡ್ ಬರುತ್ತೆ, ಏನದು ಸೌಂಡ್ ಅಂತ ಫಸ್ಟ್ ಶುರು ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ. ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮ್ಗೆ ಅದ್ರ ಮೀನಿಂಗು ಅವ್ರು ಹೇಳಿದ್ರೆ ಅರ್ಥ ಆಗಕ್ಕೆ ಶುರು ಆಯ್ತು. ಸೊ ತುರ್ರಾ ಕೂಡ ಹಾಗೆ ನನಗೆ ಸರ್ ಬರೆದಾಗ ಈ ತುರ್ರಾ ಏನು ಹಾಲಿಬಾಯ್ 24 ಅರ್ಥ ಆಗಿತ್ತು. ಬಟ್ ತುರ್ರಾ, ಜಾಂಬಾಯ್, ಟೊರ್ರಾಯ್ ಇವತ್ತು ನೀವು ಹೇಳಬೇಕು ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ. ಅದನ್ನ ನಾನು ತುಂಬಾ ಯೂಸ್ ಮಾಡಿದ್ದೀನಿ, ಜಾಂಬಾಯ್, ಟೊರ್ರಾಯ್ ಅಂತ. ಬಟ್ ಇದನ್ನ ನಾನು ಸರ್ ಹೇಳ್ದಂಗೆ ನಾನು ಇದನ್ನ ನನ್ನ ಹುಚ್ಚತನಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೊಳ್ತೇನೆ ಇವಾಗ. ಇಟ್ಸ್ ಬಿಕಮಿಂಗ್ ಮೈ ಟೂಲ್. ಚಿಕ್ಕ ಮಕ್ಕಳು ಬೆಳೆಯೋಬೇಕಾದ್ರೆ ಈ ಗಾಡಿನ ಸ್ಕೂಟರ್ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ನನಗಿದಾಗಿದ್ದು. ಯಾವುದೇ ಟೈಮಲ್ಲಿ ಸ್ಕೂಟರ್ ಹೋಗ್ಬೇಕಾದ್ರೆ ನನಗೆ ಹಾಡುಗಳದ್ದು ಲಿರಿಕ್ಸ್ ಯಾವತ್ತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ ಆಕ್ಚುಲಿ. ಯಾವುದೇ ಹಾಡಾಗಿರ್ಲಿ, ಯಾವುದೇ ದೇಶದಾಗಿರ್ಲಿ, ನಮ್ಮ ದೇಶದಾಗಿರ್ಲಿ, ನಮ್ಮ ಸ್ಟೇಟ್ ಆಗಿರ್ಲಿ. ಬಟ್ ನನ್ನ ಸೌಂಡ್ ನಂದೇ ಈ ತರ ಯಾವುದೋ ಒಂದು ಜಿಬ್ರಿಶ್ ಒಂದು ಏನೋ ಹಾಕೊಂಡೋದಕ್ಕೆ ಲೈನು, ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತಿದ್ದೆ ಹಾಡು ಹೇಳಿ. ನನಗೆ ಈ ಹಾಡು ಬಂದಾಗ ನನಗೆ ಹಂಗೆ ಅನಿಸ್ತು, ನಮ್ಗೆ ವಿತೌಟ್ ಮೀನಿಂಗ್, ವಿತೌಟ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ ಬೇರೆಯವ್ರಿಗೆ ತುಂಬಾ ಇಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ, ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ. ಸೊ ಆದ್ರಿಂದ ನನಗೆ ದಿಸ್ ಸಾಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವರೇಟ್ಸ್ ಬಿಕಾಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ತಾರೆ. ಸೊ ತುಂಬಾ ಇದೆ ಆಯ್ತಾ. ಬಟ್ ಯಾ, ಥ್ಯಾಂಕ್ ಯು ಫಾರ್ ತುರ್ರಾ. ಈ ಹಾಡು ಇವಾಗ ರಿಲೀಸ್ ಆಗಿದೆ. ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರು, ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅದನ್ನ ಈ ಹಾಡು ನೋಡಿ ಎಂಜಾಯ್ ಮಾಡಿ, ಮತ್ತೆ ಕೇಳಿ, ಹೆಂಗ್ ಕೇಳ್ತಿರೋ, ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ. ಅಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತ ಮಿತ್ರರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ, ಒಂದು ಹಾಡುದ ಸ್ವಾಗತ ಮಾಡಲಿ, ಪ್ರೀತಿಸ್ಲಿ, ಗೌರವಿಸ್ಲಿ, ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನ ಮಾಡ್ತೀನಿ. ಈ ತುರ್ರಾ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ. ಅದೇನೋ ಮ್ಯೂಸಿಕ್ ಲಿರಿಕ್ಸ್ ನನಗೆ ಇಷ್ಟ ಆಯಿತು. ಬಟ್ರೆ ಇದನ್ನೇನೋ ಹಂಗೆ ಮಾಡ್ರಿ, ಹೆಂಗಿದು ಹಂಗೆ ಮಾಡ್ರಿ ಅಂತ ಇಲ್ಲಣ್ಣ, ನೋಡೋಣ, ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ 1.5 ತಿಂಗಳು ಹಿಡಿದಿದ್ದಾರೆ. ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ ಹಂಜಲಿ ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ, ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನ ಗೆಲ್ಲಿಸೋ ಪ್ರಯತ್ನವನ್ನ ಮಾಡ್ತೀರಿ ಅನ್ನೋದನ್ನ ನನಗಾಗೋ ನಂಬಿಕೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ. ಈ ಚಿತ್ರದಲ್ಲಿ ತುರ್ರಾ ಹಾಡಿಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದಿರ್ಬೋದು, ನಮ್ಮ ರಂಗಾಯಣ ರಘುದಿರ್ಬೋದು, ಇನ್ನು 2 ಹೆಣ್ಮಕ್ಳು ಶೆಟ್ರದಿರ್ಬೋದು, ಅಂಜಲಿದಿರ್ಬೋದು, ಸುಮುಖ, ಇದೆಲ್ಲ ಡಿಫ್ರೆಂಟ್ ಆಗಿ ತಿರುವುಗಳನ್ನ ಪಡ್ಕೊಂಡು ಹೋಗ್ತಾ ಇರ್ತದೆ. ಇದು ಜನ ಮೆಚ್ಚುವ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ಕ್ಯಾಮ್ರಾ ವರ್ಕು ಸುರೇಶ್ ಅವರು ಸಂತೋಷ್ ಸಹ ತುಂಬಾ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು, ಇದು ಹಿಂಗೆ ಇರಬೇಕು, ಅದು ಹಂಗೆ ಇರಬೇಕು ಅಂತ ಹೇಳಿ ಮಾಡಿಸಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ. ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದ್ಬಿಟ್ಟಿದ್ದೀನಿ. ಇನ್ನು ನೀವು ಅದು ಮಾಡಲಿಲ್ವಾ, ಇದು ಮಾಡಲಿಲ್ಲ. ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ 4 ಮುಖ್ಯ ಹಾಡುಗಳು, 3 ಹಿಂದಿನ ಹಾಡುಗಳು. ಈ 7 ಮಾಡಬೇಕಾದ್ರೆ 70 ಲಿರಿಕ್ಸ್ ಮಾಡ್ತಿದಂತ ಭೂಪರಾಜ ಯೋಗರಾಜ ಅವರದ್ದು ಬೇಸರನೇ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲರೂ ಶುಭ ಕೋರಬೇಕು, ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾದ ವಿಶಿಷ್ಟವಾದ ಮತ್ತು ವಿಚಿತ್ರವಾದ ಹಾಡಿರು. ಯಾಕಂದರೆ ನನ್ನ ಸುಮಾರು 20 ವರ್ಷದ ಜರ್ನಿದೆ ನಾನು ಈ ಥರದ ಹಾಡು ಶೂಟ್ ಮಾಡಿಲ್ಲ.
ಯಾಕಂದ್ರೆ ಈ ತರದ ಸೌಂಡ್ ಅದು ಮತ್ತೆ ಈ ತರದ ಸಾಂಗ್ ಕಂಪೋಸ್ ಮಾಡೋದಕ್ಕೆ ಭಟ್ರು ಮತ್ತೆ ಹರಿ ಸಾಹೇಬ್ ಮಾತ್ರ ಸಾಧ್ಯ. ಒಂದಷ್ಟು ಅಂದ್ರೆ ಈ ಹಾಡು ಸರ್ ಹೇಳೋದು ಹಂಗೆ ಎಷ್ಟು ಅಬ್ಸರ್ವ್ ಆಗಿದೆಯೋ ಅದೇ ತರ ನಾವು ಈವನ್ ಕ್ಯಾಮ್ರಾದಲ್ಲಿ ಒಂದಷ್ಟು ಮೂವ್ಮೆಂಟ್ ಕೂಡ ಒಂದ್ಸಲ ಅಬ್ಸರ್ವ್ ಆಗಿ ಟ್ರೈ ಮಾಡಿದೀವಿ. ಹಾಡನ್ನು ಯಾರು ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಹಾಡನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬಿಟ್ರೆ ಅದನ್ನ ಎಂಜಾಯ್ ಮಾಡೋದು ಮಿಸ್ ಮಾಡ್ಕೋತೀರಾ. ಬಟ್ ಹಾಡಿನ ಸೌಂಡ್ ಕೇಳ್ಕೊಂಡೆ ಅದನ್ನು ಎಂಜಾಯ್ ಮಾಡಿ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ರಘು ಸರ್ ಮತ್ತೆ ಅಂಜಲಿ ಬರುವಾಗ ಹಾಡನ್ನ ಡ್ಯಾನ್ಸ್ ಮಾಡೋದಾಗ್ಲಿ ಕೊರಿಯೋಗ್ರಫಿನಲ್ಲಿ ಸಿಕ್ಕಾವಡೆ ಕಷ್ಟ ಆಗುತ್ತೆ. ಈ ಜಿಬ್ರಿಷ್ ನ ಲೈನ್ ಹಿಡ್ಕೊಂಡು ನಮ್ ಕೊರಿಯೋಗ್ರಫರ್ ಬರೋರು ಈ ತರ ಹೇಗಮ್ಮ ಹಿಂಗ ಆಡ್ಬೇಕು ಬೇಕಾದ್ರೆ ಪ್ಲೇ ಸರ್ ಏನದು ಹಿಂಗೆ ಇದನ್ನ ತೊಂದ್ರಾಗಿರ ಅಂತ ಅವ್ರು ಬರೋರು ಇದೇನ್ ಗೊತ್ತಾ ಹಿಂಗ್ ಹೇಳ್ಬೇಕು ಅಂತ ಬರೋರು ಅಲ್ಲಿ ಬಂದ್ಬಿಟ್ಟು ಅವ್ರಿಗೂ ಗೊತ್ತಾಗ ಇದು ಹೆಂಗ್ ಹೇಳ್ಬೇಕು ಸರ್ ಇದು ಹೆಂಗ್ ಹೇಳ್ಬೇಕು ಯೋಗರಾಜ್ ಸರ್ ಅಂತ ಅವ್ರು ಹಿಂದೆ ಹೇಳ್ಕೊಂಡು ನಗ್ತಾ ಇರ್ತಾರೆ. ನಾನು ಇನ್ನೊಂದು ಹೇಳ್ಕೊಡ್ತೀನಿ ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಹಿಂಗೆ ಆಗಿರೋದು ಹಾಡು. ಸೊ ಹ್ಯಾಟ್ಸ್ ಆಫ್ ಟು ಅಂಜಲಿ ಅಂಡ್ ನನಗೆ ಅಟ್ಲೀಸ್ಟ್ ಸಂಜೆ ಹಾಡಿದಾನೆ ಹಾಲಿವುಡ್ 24 ಪಾರ್ಟ್ ಮಿಕ್ಕಿದೆಲ್ಲ ಜುಬ್ರಿಷ್ ಆಗಿರೋದ್ರಿಂದ ಅವರಿದ್ರು ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ. ಎಂಜಾಯ್ ಮಾಡಿದ್ದಾರೆ ಅಫ್ಕೋರ್ಸ್, ಬಟ್ ಯಾ ದಿಸ್ ಇಸ್ ಯೋಗರಾಜ್ ಬಟ್ ಸೆಟ್ ಎಂಜಾಯ್ಮೆಂಟ್. ಅವನು ಉಲ್ಟಾ ಓದ್ಕೊಂಡ್ಬಿಟ್ಟಿದ್ದಾನೆ. ಅದೊಂದು ಲೈನ್ ಮಾತ್ರ ಆಗಿದೆ, ಅದು ಕನ್ನಡ ಕಾಲಬರಕ್ಕೆ ಬಾಡಬೇಡಿ ಸ್ವಾಮಿ ಅಂತ. ಬಟ್ ನೀವು ತುಂಬಾ ಬೇರೆ ತರ ನೋಡಿದ್ರೆ ಹಲವಾರು ಹಳಗನ್ನಡದ ಪದಗಳು, ಆಮೇಲೆ ತುಂಬಾ ಪ್ರಾಚೀನವಾದಂತಹ ದೇವನಾಗರಿ ಸಂಸ್ಕೃತದ ಸಣ್ಣ ಸಣ್ಣ ಯಾವ್ದಾದ್ರು ಅಕ್ಷರಗಳೆಲ್ಲ ಇದಾವೆ ಅದರಲ್ಲಿ. ತುಂಬಾ ನಾನು ಈ ಜಬ್ಬಾರ್ ಅನ್ನೋನು ಮಾಡಿರೋದು ನನ್ನ ಫಾರ್ಮೆಟ್ ಅಲ್ಲ, ಅಥವಾ ಈ ತರ ಯಾರ್ಯಾರು ಬರೀತಾರೆ ಅವ್ರದ್ದು ಯಾರದು ಅಲ್ಲ. ಇದು ಜಬ್ಬಾರ್ ಅಂತ ಒಬ್ಬ ಆಫ್ಘನ್ ಕವಿ ಅಥವಾ ಬರಹಗಾರ. ಅವನು ಆಫ್ಘಾನಿಸ್ತಾನದ ಪದಗಳು, ಪರ್ಷಿಯನ್ನು, ರಷ್ಯನ್ನು ಮತ್ತೆ ಯುರೋಪಿಯನ್ ಹಳೆ ಭಾಷೆಗಳಿಂದ ಕೆಲವು ಪದಗಳನ್ನ ಡೊಂಕ ಮಾಡಿ ಅವನೊಂದು ಭಾಷೆ ಮಾಡ್ಕೊಂಡ. ಅದಕ್ಕೆ ಅರ್ಥ ಇರಲಿಲ್ಲ. ಅಂದ್ರೆ ಈಗ ನಾನು ಏನಾದ್ರು ಜಗಳ ಆಡ್ಬೇಕಂದ್ರೆ ಪ್ರತಿಯೊಂದು ಪದಕ್ಕೂ ನಿರ್ದಿಷ್ಟ ಅರ್ಥ ಇರುತ್ತೆ. ಏನೋ ಕೆಟ್ಟ ಪದ ಹೇಳಿದ್ರೆ ನಿಮಗೂ ಸಿಟ್ಟುಕೊಂಡು ನೀವು ಕೆಟ್ಟ ಪದ ವಾಪಸ್ ಹೇಳ್ಬೋದು. ಅರ್ಥಹೀನ ಪದಗಳ ಜಗಳ ಆಡಕ್ ಹೋದಾಗ 2 ನಿಮಿಷಕ್ಕೆ ನಾವೇ ಹಾಕ್ಬಿಡ್ತೀವಿ. ಇದನ್ನ ಕ್ರಾಂತಿ ಟೈಮಲ್ಲಿ ಮಾಡಿದ್ನಂತ, ಯುರೋಪಿಯನ್ ಕ್ರಾಂತಿ, ರಷ್ಯನ್ ಕ್ರಾಂತಿ ಟೈಮಲ್ಲಿ ಆ ಜಬ್ಬಾರ್ ಅನ್ನೋನು ಕಂಡಿಡ್ಕೊಂಡಿದ್ದು. ಇನ್ನೊಬ್ಬ ಇದ್ದಾರೆ ಡೇನಿಯಲ್ ಖಾರ್ಮ್ಸ್ ಅಂತ, ಆತ ಕೂಡ ಹಾಗೆ ಒಂದು ಮನೆ ಮುಂದೆ ಹಲವಾರು ಯಂತ್ರಗಳದ್ದು ಸೈಕಲ್ ಕಟ್ಟಿ ಮೆಷಿನ್ ಚಕ್ರಗಳು ಎಲ್ಲ ಇಟ್ಕೊಂಡು ಒಂದಕ್ಕೊಂದು ವೆಲ್ಡ್ ಮಾಡಿ ಮನೆ ಮುಂದೆ ಇಟ್ಟಿದ್ದಂತೆ. ಯಾರನ್ನ ಹೋಗೋ ಬರೋರು ಕೇಳ್ತಿದ್ರು ಏನ್ ಮೆಷಿನ್ ಇದು? ಏನು ಮಾಡಲ್ಲ ಅದು. ಮತ್ತೆ ಯಾಕೆ ಮಾಡಿದ್ದೀರ ಇದು? ನಾನು ಸುಮ್ಮನೆ ನನ್ನ ಖುಷಿಗೆ ಮಾಡಿಟ್ಟಿದ್ದೆ. ದೊಡ್ಡ ಮೆಷಿನ್ ಎಲ್ಲ ಚಕ್ರಗಳನ್ನ ಜೋಡಿಸಿ ಮಾಡಿದ್ದಂತೆ. ಅದಕ್ಕೆ ಬೆಲ್ಟ್ ಇಲ್ಲ, ಅದಕ್ಕೊಂದು ಎಂಜಿನ್ ಇಲ್ಲ. ಮತ್ತೆ ಏನಕ್ಕೆ ಮಾಡದೇ ಇಲ್ಲ? ನನ್ನ ಖುಷಿ ನಾನು ಮಾಡಿದ್ದೀನಿ. ಅವನು ಅರೆಸ್ಟ್ ಆಯ್ತು ಅಂತ. ಅದೇ ತರ ಜಬ್ಬಾರ್ ಅನ್ನೋ ಒಂದು ಅರೆಸ್ಟ್ ಸುಮಾರು ಸತಿ ಆಗಿದೆ ಅಂತ ಕೇಳಿದ್ದೀನಿ. ಈ ತುಂಬಾ ವಿಪ್ಲವದ ಟೈಮ್, ತುಂಬಾ ಕ್ರಾಂತಿಯ ಟೈಮ್ಗಳಲ್ಲಿ, ಅಥವಾ ತುಂಬಾ ಬೋರ್ಡಮ್ಮು ಅದೇ ಬರ್ತಿದೆ ಅನ್ನೋ ಟೈಮಲ್ಲಿ ಅಬ್ಸರ್ಡಿಟಿ ಅಂದ್ರೆ ಅನರ್ಥಕ್ಕೊಂದು ವಿಶೇಷ ಅರ್ಥ ಬರುತ್ತೆ. ಅದರಲ್ಲಿ ಒಂದು ಲೈನ್ ನಾನು ಉಲ್ಟಾ ಮಾಡಿ ಬರೆದಿದ್ದನ್ನ ನೋಡಿದ್ದೀನಿ. ನಿಮ್ಮ ಬುದ್ಧಿಮಂತಿಕೆಗೆ ಥ್ಯಾಂಕ್ ಯು ಸರ್. ಇದರ ಸಂತೋಷು ಮತ್ತೆ ನಮ್ಮ ಸಹಾಯಕ ನಿರ್ದೇಶಕರು ನಮ್ಮ ಟೀಮಲ್ಲಿನೇ ಆ ರಂಗಾಣ ರಘುವರಿಗೆ ಇದರಲ್ಲೊಂದು ಬೇರೆ ಕನ್ನಡ ಥರ ಕೇಳಿಸಂತ ಒಂದಿಷ್ಟು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇದು ಬೇಕಾ, ನಿಮ್ದು ರಂಗಾಣ ರಘುವರು ಮಾಡಿರೋ ಸಿನಿಮಾಗಳೆಲ್ಲ ತುಂಬಾ ವಿಚಿತ್ರವಾಗಿ ಮಜವಾಗಿ ಇರುವಂತಹ ಅಚ್ಚಕನ್ನಡನೇ ಇದೆ. ಯಾವುದಿದು ಅರ್ಥ ಆಗಲ್ಲ ನೋಡಿ, ಇನ್ನೊಂದ್ಸತಿ ಪ್ರಯತ್ನ ಪಟ್ಟು ರೀರೈಟ್ ಮಾಡಿ ಅಂದಾಗ ನಮಗೆ ಇದು ಮಾಡು ಅಂದ್ರೆ ಅದು ಮಾಡಕ್ ಬರಲ್ಲ. ಸಿಟ್ಟು ಬರುತ್ತೆ ಅಥವಾ ಅಹಂಕಾರಕ್ಕೆ ತಗೋತೀನಿ. ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ. ಯಾಕಂದ್ರೆ ಮುಂಚಿನ ಸಿನಿಮಾಗಳಲ್ಲಿ ಎಲ್ಲ ಅರ್ಥ ಆಗೋಂಗ್ ಬರ್ಬಿಟ್ಟಿರ್ತೀವಲ್ಲ, ಹೊಸ್ತೇನೋ ಅಂತ ಅನಿಸಲ್ಲ ಅಂತ ಅನಿಸ್ತಿರುತ್ತೆ. ರಂಗಾಣ ರಘುವರಿಗೆ ಒಂದು ಅರ್ಧ ದಿವಸ ಸಿಕ್ಕು ಈ ಥರದೊಂದು ಹಲ್ಕ ಪ್ರಯತ್ನ ಮಾಡ್ತಿದ್ದೀವಿ, ಏನಂತೀರ ಅಂದ್ರೆ ಅವರು ಅಚ್ಚಿಗೆ ಬಹಳ ಕರೆಕ್ಟ್ ಆಗಿದೆ ಅಂಥೇಳಿ ತುರ್ರ ಅಂಥೇಳಿ 2-3 ಸತಿ ಅಂದು ತೋರಿಸೋದು. ಒಂದು ಓಟ್ ಸಿಕ್ತು. ಓಕೆ ನಟ್ರೆ ಮಾಡ್ತೀನಿ ಅಂತ ಬೇಕಾದ್ರೆ ಇವರಿಗೆ ಮಾತು ಯಾರ್ದು ಕೇಳಬಾರ್ದು ಅಂತೇಳಿ ಶುರು ಹಚ್ಕೊಂಡೆ. ಆ ನಂತರ ಗಂಗಣ್ಣ, ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಮತ್ತೆ ಕೃಷ್ಣಪ್ಪಣ್ಣ, ನಂತರ ಸಂತೋಷ್, ಇವ್ರಿಗೆ ತುಂಬಾ ಇಷ್ಟ. ಶೆಟ್ಟರಿಗೆ ಅವ್ರದೇ ಸಪ್ರೇಟ್ ಹಾಡಿದೆ ಹೂ ತುಂಬಿಯ ಕಥೆ. ಬಟ್ ಅವತ್ತು ಕಾರಲ್ಲಿ ಹಾಡನ್ನ ಕೇಳ್ತಾ ಇದು ತುಂಬಾ ಚೆನ್ನಾಗಿದೆ ಸರ್ ಇದು ಅಂತ ಅಂದ್ಬಿಟ್ಟು
ಹೀಗೆ ಚಿಕ್ಕದಾಗಿ ಓಟ್ ಬೀಳ್ತಾ ಹೋದಾಗ ಧೈರ್ಯ ಬರುತ್ತೆ. ಆಮೇಲೆ ಯಾವುದೇ ಪ್ರಯತ್ನ ಅಳುಕಲ್ಲೇ ಶುರು ಆಗೋದು. ನಮಗೆ ಹೆದರಿಕೆ ಇಲ್ಲ ಅಂದ್ರೆ, ಕೆಳಗಿನ ಹೆದರಿಕೆ ಅಥವಾ ನೋಡುಗನ ಹೆದರಿಕೆ ಇಲ್ಲ ಅಂದ್ರೆ ಏನೂ ಹುಟ್ಟಲ್ಲ ನಮಗೆ. ಹಾಗೆ ಒಂದು ಸ್ವಲ್ಪ ಕೆರೆದು ಹುಣ್ಣು ಮಾಡ್ಕೊಂಡಾಗ ಅದು ವಾಸಿ ಮಾಡೋಕ್ಕೆ ಜನ ಸಿಗ್ತಾರೆ ಅಂತ ಇದುವರೆಗೂ ಹೆಂಗ ನಡ್ಕೊಂಡ್ ಬಂದಿದೆ ಚಕ್ಡಿ ಬಂಡಿ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ಹಾಕಿ ಈ ಥರ ಹಾಕಿ ವನಜಾಕ್ಷಿ ಅಂತ ಅನ್ಕೊಳ್ಳೋದು. ವನಜಾಕ್ಷಿ ಜಲಜಾಕ್ಷಿ ಅಂತ ಅದು ರಂಗಾಯಣ ರಘು ಅವರ 5 ಹೆಣ್ಮಕ್ಳು, 5 ಜನ ಹೆಣ್ಮಕ್ಳಿಗೆ ತಂದೆ ಅವರು. ನೀವು ಫಿಲ್ಮ್ ನೋಡಿದಾಗ ಆ ಪಾತ್ರಗಳು ಅದ್ರಲ್ಲಿ ಕುಳಿದಿದ್ದಾರೆ ಕೂಡ. 5 ಜನ ಹೆಣ್ಮಕ್ಳ ಹೆಸರುಗಳು. ಸರ್ ಟೈಟಲ್ ಸಾಂಗ್ ಅಲ್ಲಿ ತುರ್ರ ಅನ್ನೋ ಒಂದು ಪರ್ಟಿಕ್ಯುಲರ್ ಬಂದಾಗ ಒಂದು ಸ್ಟೆಪ್ ಹುಕ್ ಸ್ಟೆಪ್ ಬರುತ್ತೆ ಸರ್. ಅದರಲ್ಲಿ ಆ ಸ್ಟೆಪ್ ಹಿಂದೆಗಡೆ ನಿಮ್ಮ ಏನಾದ್ರು ಕೊರಿಯೋಗ್ರಾಫಿ ಇದೆಯಾ ಪರ್ಟಿಕ್ಯುಲರ್ ಆ ಸ್ಟೆಪ್? ಇಲ್ಲ, ಅದೆಲ್ಲ ಮುರಳಿ ಮಾಸ್ಟರ್ ಕಲ್ಪನೆ. ನಾನು ನೃತ್ಯ ಪಟ್ಟುನೂ ಅಲ್ಲ, ನಮ್ಗೆ ಯಾರನ್ನ ಕುಣಿದ್ರೆ ನೋಡಿ ಆನಂದ ಪಡೋಕೆ ಬರ್ತದೆ ಬಿಟ್ರೆ ಆ ಥರದ ಕಲ್ಪನೆಗಳೆಲ್ಲ ಪುರುಷೋಷ್ಟು ಕ್ರಿಯಾಶೀಲ ವ್ಯಕ್ತಿ ನಾನಲ್ಲ. ಬಿಟ್ರೆ ವಲಚುಳುಗಳ ಕೆಲಸ ಅಂತಪ್ಪೋ ಕಲಚುಳು ವಾಡಲಿಕ್ಕೆ ಹೋಗ್ಬಿಟ್ಟಿದ La stendrico mocionata cattolica la fondazione del bolo della medicina. ಪಳಕಚು ಕೋಕಲಕಚು Ancora mashalo adololo cioccanamata alla natura di cioccanamo domica. ಕಾಲೇಜ್ ಹೌದು, ರೈತರು ಪರ ಇದೆ ಅಂತ ಹೇಳಿದ್ರಿ, ಒಳ್ಳೆ ಪಾಯಿಂಟ್. ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ಸರ್ ಈ ಭಾಷೆ. ನಾನು ಒಂಥರ ನನಗೂ ಅನಿಮಲ್ ಸರ್ಟಿಫಿಕೇಟ್ ಬೇಕು ನನ್ನ ಪ್ರಾಣಿ. ಹುಚ್ಚುತನ ಅನ್ನೋದು ಸ್ನೇಹ ಅನ್ನೋದು ಹುಚ್ಚುತನ ಇದ್ರೆ ಮಾತ್ರ, ಸ್ನೇಹ ಅನ್ನೋದು ಹುಚ್ಚುತನ ಇದ್ರೆ ಮಾತ್ರ ಒಂದಾಗುತ್ತೆ ಅಂತ ಒಂದು ಮಾತು ಹೇಳಿದ್ರೆ, ಬೆಂಗಳೂರಿಂದ 50 ಕಿಲೋಮೀಟರ್ ಆಗ್ತಿದೆ. ಸ್ನೇಹ ಅನ್ನೋದು ಹುಚ್ಚುತನ ಇದ್ರೆ ಮಾತ್ರ ಅಂತ ಕೃಷ್ಣಪ್ಪ 18 ವರ್ಷಗಳ ಒಂದು ಜರ್ನಿ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಗಂಗಾಧರ್ ಅವರಲ್ಲಿ ಕೃಷ್ಣಪ್ಪನಲ್ಲಿ ಇರುವಂತ ಹುಚ್ಚುತನ ಯಾವುದು ಗೊತ್ತಿಲ್ಲ. ನಿಮ್ಮ ಹುಚ್ಚುತನ ನಿಮ್ ಸ್ಟೈಲ್ ಹೇಳ್ಬೇಕಂದ್ರೆ ಸಿನಿಮಾ ರಿಲೀಸ್ ಆಗಿ 15 ದಿನ ಆಗೋದ್ರೊಳಗಡೆ ಬಟ್ಟೆ ಹಾಕೊಂಡು ಮೈ ಪರ್ಸ್ಕೊಂಡು ಹೋಗಿರ್ತಾರೆ ಕೆಲವು ನಿರ್ಮಾಪಕರು, ನಿರ್ದೇಶಕರು. ಈ 18 ವರ್ಷಗಳ ಜರ್ನಿ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅದು ಕೃಷ್ಣಪ್ಪಣ್ಣ ಅವರಿಗಾಗಲಿ, ಗಂಗಣ್ಣ ಅವರಿಗಾಗಲಿ, ನನಗಾಗಲಿ, ಗಣೇಶ್ಗಾಗಲಿ ಮತ್ತೆ ಮುಂಗಾರ್ಮನೆಯ ಪ್ರತಿಯೊಬ್ಬ ತಂಡದ ಸದಸ್ಯನಿಗೆ 18 ವರ್ಷ ತುಂಬಿದೆ ಅಂತ ನಾನು ಗೊತ್ತು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅದೊಂದು ಮದರ್ ಬೋರ್ಡ್, ಅದು ಮಾತೇ ಇದ್ದಂಗೆ ನಮಗೆ ಆ ಸಿನಿಮಾ. ನಾವು ಏನೇ ಮಾಡಿರ್ಬೋದು, ಎಲ್ಲ ಹುಟ್ಟಿರ್ಬೋದು, ಏನೋ ಓದ್ಕೊಂಡಿರ್ಬೋದು, ಭಯಂಕರ ತಿಳುವಳಿಕೆ ಇತ್ತು ನಮಗೆ ಅಂತ ನಾವು ಅಂದ್ಕೊಂಡಿದ್ವಿ ಅವಾಗ. ಬಟ್ ಏನೇನೋ ಗೊತ್ತಿಲ್ಲ ನಮಗೆ ಅಂತ 2 ಸಿನಿಮಾ ಫ್ಲಾಪ್ ಆಗಿ ಕಪಾಳಕ್ಕೆ ಏಟು ಬಿದ್ದು ಹೇಳೋದು. ನಮ್ಗೇನೂ ಗೊತ್ತಿಲ್ಲ ಅಂತ ಇದ್ದಾಗಲೇ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಇದೆ ಅಂತ ಪಬ್ಲಿಕ್ ಡಬಲ್ ಟಿಕ್ ಹಾಕಿ ನಮ್ಮನ್ನ ನಡೆಯಪ್ಪ ಮುಂದೆ ನೀನು ನಮಗೆ ಯಾರು ಎಂಟರ್ಟೈನ್ ಮಾಡುವಂತ ಪರ್ಮಿಷನ್ ಕೊಟ್ಟು ಸಿನಿಮಾ ಮುಂಗಾರಮ್ಮನೆ. ಅದ್ರ ಕಾರಣೀಭೂತರು ಕೃಷ್ಣಪ್ಪ ಸರ್. ಅಲ್ಲಿಂದ ಇಲ್ಲಿವರೆಗೂ ಅದನ್ನ 18 ವರ್ಷ ಆಗಿದೆ ಅಂತ ನಾವು ಮತ್ತೆ ಹೇಳ್ಕೊಂಡು ನೆನಪಿಸ್ಕೋಬೇಕು. ಬಿಟ್ರೆ ಅದು ನಿನ್ನೆ ಮೊನ್ನೆ ಥರನೇ ಕಾಣ್ತದೆ. ನಾನು ಕೃಷ್ಣಪ್ಪನ ಯಾವ್ದಾದ್ರು ಕಾರ್ ಹಿಡಿತಾ ಇದ್ರೆ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಬಂದ್ರೆ ಜಸ್ಟ್ ಇವಾಗಿ ತಾನೇ ಮುಂಗಾರು ಮುಗಿಸಿದೀವಿ, ನಾವು ಮತ್ತೆ ಸಿಕ್ಕಿದೀವಿ ಅನ್ನೋ ಥರದ್ದು ಒಂದು ಫೀಲಿಂಗ್. ಅದು ಕಾರಣ ಹಚ್ಚ ಹಸಿರಾಗಿ ಯಾವತ್ತಿಗೂ ಜನ ಮುದ್ದು ಮಾಡೋ ಸಿನಿಮಾನ ಕೊಟ್ಟಿದ್ದೀವಿ. ಅದು ನಮ್ಮ ಯಾರದು ಸಿನಿಮಾ ಅನ್ನೋದು ಜನರ ಸಿನಿಮಾ, ಜನರೇ ಡಿಸೈಡ್ ಮಾಡಿದ ಸಿನಿಮಾ. ನಾವು ಕಾರಣೀಭೂತರಾದ್ವಿ. ಹಾಗಾಗಿ ಹೋಗಿ ನಮಗೆ 18 ವರ್ಷ ಕಳೆದಿದೆ ಅಂತ ಅನ್ಸೋದು ಇಲ್ಲ. ಟೈಟ್ಲು ಓದಾಗಲೂ ಅಷ್ಟೇ ಅನ್ಸುತ್ತೆ 18 ವರ್ಷ ಆಗಿದೆ ಆ ಸಿನಿಮಾಗೆ ಅಂತ. ಎಲ್ಲ ಮರ್ತೋಗ್ಬಿಟ್ಟಿದ್ದೀರಾ ಬಿಟ್ರೆ ಜಗಿ ಈ ಹಾಡು ಉಟ್ಕೊಂಡಿದ್ದು ಹೇಗೆ, ಮತ್ತೆ ಇದು ಯಾವ ಸಂದರ್ಭ, ಯಾವ ಟೈಮಲ್ಲಿ ಬರೋದು, ಬೆಳಗ್ಗೆನೋ ಸಂಜೆನೋ ಅಥವಾ ಬೇರೆ ಎಲ್ಲಿ ಬರೋದು? ಇದನ್ನೇ ನಾನು ಅವನು ಮಾತಾಡಿದ್ದು. ಅದೇ ಪ್ರಶ್ನೆ ಇತ್ತು. ನಾನು ಅವ್ರು ಮಾತಾಡಿದ್ವಲ್ಲ, ನಿಮ್ಮ ಭಾಷೆ ನಮ್ಗೆ ಅರ್ಥ ಆಗಿದೆ, ಅದಕ್ಕೋಸ್ಕರ ಅರ್ಥ ಆಗಿಲ್ಲ. ಒಂದು ಎರಡನೇದು, ಹರಿ ಅವ್ರಿಗೆ ಅದು ಹೆಂಗ್ ಕನ್ವಿನ್ಸ್ ಮಾಡಪ್ಪ ಅದನ್ನೆಲ್ಲ ಜೋಡಣೆ ಮಾಡಿ ಹಾಡಕ್ ಸಾಧ್ಯ ಆಯ್ತು ಅನ್ನೋದು ಒಂದು ಪ್ರಶ್ನೆ. ಅದು ಅವ್ರಿಗೆ ಅರ್ಥ ಆಯ್ತು ಅಥವಾ ಏನೋ ಅವ್ರು ಬಂದಿದ್ದು ಹೇಳಿದ್ರು ಏನೋ ಗೊತ್ತಾಗಲ್ಲ. ನೀನು ಹರಿಯವ್ರ ದನಿ ಕೇಳಬೇಕು. ನನಗೆ ಅದು ತುಂಬಾ ಆಸೆ. ಸಾಯಂಕಾಲ ಟೈಮ್ ಹಾರಿಬಲ್ 24 ಅಂತ ಅವ್ರು ಹೇಳ್ತಾರೆ. ಇವಾಗ ಇನ್ನು ಒಳಗಡೆ ಏನೋ ಹುಟ್ಟುತ್ತೆ ನೋಡ್ತಾ ಇರ್ಬೇಕು. ಹರಿ 2 ಅದು ಹಾರಿಬಲ್ 24 ಮಾತ್ರ. ಸಂಜೆ ತುಂಬಾ ಚೆನ್ನಾಗಿ ಹಾಡಿದ ಹಾರಿಬಲ್ 24. ನಾನು ಹಾಡಿದಾಗ ಅದು ಹಾರಿಬಲ್ ಆಗುತ್ತೆ. ಇದರಲ್ಲಿ ಯಾವುದು ಹಾಡುವಂತ ಸಾಹಿತ್ಯ ನಾನು ಹಾಡೇ ಇಲ್ಲ.
ಮತ್ತೆ ಫ್ರೆಶ್ ಆಗಿ ಜುಬ್ರಿಷ್ ಒಂದು ಇನ್ನೊಂದು ಬೇರೆ ಏನೂ ಬರುತ್ತೆ ನಾನು ಹಾಡಿದ್ರೆ. ತುಂಬಾ ಕಷ್ಟ ಇದೆ ಅದು, ಸಾಹಿತ್ಯ ನೋಡೋದ ಮೈಕ್ ಮುಂದೆ ಹಾಡೋದ ತುಂಬಾ ಕಷ್ಟ ಇದೆ. ಭಟ್ರೆ ಶಂಕರ್ ಅಂತ ಈ ಹಾಡಲ್ಲಿ ಶೃಂಗಾರ ರಸ ಹೆಚ್ಚಿಗೆ ಕಾಣ್ತಾ ಇದೆ. ಮೊದಲಿಂದ ಕೊನೆಯ ತನಕ ನೋಡಿದಾಗ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹಾಡಿತ್ತಲ್ವಾ, ಅದ್ರ ಹಿನ್ನೆಲೆ ಏನು ನಾವು ಅರ್ಥ ಮಾಡ್ಕೊಂಡಾಗ ಆ ಪದಗಳು ನಮಗೆ ಬೇರೆ ಅರ್ಥನೇ ಕೊಡುತ್ತೆ. ಆ ರೀತಿ ನಿಮ್ದು ಈ ಸಾಂಗ್ ಅಲ್ಲಿ ನೋಡಿದಾಗ ಮೊದಲಿಂದ ಕೊನೆಯ ತನಕ ಕೂಡ ಅದೇ ರೀತಿ ಒಂದು ಶೃಂಗಾರ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಮ್ಮ ಗುರುಗಳು ಕೇಳಿದ್ರು ಯಾವ ಸಮಯದಲ್ಲಿ ಈ ಸಾಂಗ್ ಬರ್ದಿದ್ರು ಅಂತ. ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಹಾಗೆ ಹೇಳಿದೆ, ಆಷಾಢದ ಟೈಮು ನನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಿಟಕಿಗಳು ಗಾಳಿ ಬೀಸ್ತಾ ಇತ್ತು. ಹರಿಕೃಷ್ಣ ವಾಕಿಂಗ್ ಮಾಡಿಕೊಂಡು ಆ ಆಷಾಢದ ಎಫೆಕ್ಟ್ ಅವರಿಗಿತ್ತೋ ನನಗಿತ್ತೋ ಗೊತ್ತಿಲ್ಲ, ಬಟ್ ಇದು ಹುಟ್ಟಿದ್ದು ಆ ಟೈಮಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ವಿಜಯವಾಣಿಯಿಂದ